ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಇಡೀ ದೇಶಾದ್ಯಂತ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ 993 ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ. ಈ ರೀತಿ ಏರಿಕೆ ಮಾಡಿರುವುದಕ್ಕೆ ಡಿಸಿಎಂ ಡಿಕೆಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಚುನಾವಣೆ ಮುಗಿಲಿ ಅಂತಾನೆ ಬಿಜೆಪಿ ಕಾಯ್ತಾ ಇತ್ತು. ಚುನಾವಣೆ ಮುಗಿದ ತಕ್ಷಣ ಗ್ಯಾಸ್ ಬೆಲೆಯನ್ನ ಹೆಚ್ಚಿಸಿದ್ದಾರೆ. ಜನಸಾಮಾನ್ಯರು, ಕಾರ್ಮಿಕರ ಬಗ್ಗೆ ಬಿಜೆಪಿಗೆ ಕಾಳಜಿ ಇಲ್ಲ. ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದಿನಿಂದ ದೇಶಾದ್ಯಂತ ವಾಣಿಜ್ಯ ಸಿಲಿಂಡರ್ನ ಬೆಲೆಯಲ್ಲಿ ಏರಿಕೆಯನ್ನ ಮಾಡಲಾಗಿದೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ, ದೇಶದ ಪ್ರಮುಖ ನಗರಗಳಲ್ಲಿ 990 ರೂಪಾಯಿಯಿಂದ 994 ರೂಪಾಯಿಯವರೆಗೆ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 993 ರೂಪಾಯಿ ಏರಿಕೆಯಾಗಿದೆ. ಈ ಏರಿಕೆಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗ್ಲಿ ಅಂತಾನೆ ಕೇಂದ್ರ ಸರ್ಕಾರ ಕಾಯ್ತಾ ಇತ್ತು. ಮುಕ್ತಾಯ ಆಗ್ತಾ ಇದ್ದ ಹಾಗೆ ರಾಜ್ಯದ ಜನರ ಮೇಲೆ, ಗ್ರಾಹಕರ ಮೇಲೆ ಬರೆ ಹಾಕುವಂತಹ ಕೆಲಸ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡೆ ನಾವು 5 ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ಇವತ್ತು ಸುಮಾರು 1 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ ಕೋಟಿ ಜನರಿಗೆ ಕುಟುಂಬಗಳಿಗೆ ಅವ್ರಿಗೆಲ್ಲ ಸಹಾಯ ಮಾಡುವಂತ ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಬಿಜೆಪಿಯವರು, ಅಶೋಕ್, ವಿಜೇಂದ್ರ, ಯಾರು ಬಿಜೆಪಿ ನಾಯಕರಿದಾರಲ್ಲ ಎಲ್ಲ ಬರೀ ಖಾಲಿ ಮಾತು ಹೇಳೋದು, ಬರೀ ಟೀಕೆ ಮಾಡೋದು ರಚನಾತ್ಮಕವಂತ ಕಾರ್ಯಕ್ರಮ ಇಲ್ಲ. ನಿಮಗೆ ಸಾಮಾನ್ಯ ಜನರ ಬಗ್ಗೆ ಏನಾದ್ರು ಆಸಕ್ತಿ ಇದ್ರೆ, ನಂಬಿಕೆ ಇದ್ರೆ, ವಿಶ್ವಾಸ ಇದ್ರೆ, ಬಡಜನತೆ ಬಗ್ಗೆ ವಿಶ್ವಾಸ ಇದ್ರೆ, ಇವತ್ತು ಕಾರ್ಮಿಕರ ಬಗ್ಗೆ ವಿಶ್ವಾಸ ಇತ್ತು ಅಂದರೆ, ಇವತ್ತು ಕಾರ್ಮಿಕರೇ ಅಲ್ವೇ ಈ ದೇಶವನ್ನು ಕಟ್ಟಿರೋರು, ಅವ್ರಿಗೆಲ್ಲ ಇವತ್ತು ಇಷ್ಟು ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಇವತ್ತು ನೀವೇ ಹೋರಾಟ ಪ್ರಾರಂಭ ಮಾಡಿ, ನೀವೇ ಧ್ವನಿ ಎತ್ತಿ, ಯಾಕೆ ಇವತ್ತಿಗೂ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ, ಎಲ್ಲ ಟೀಕೆ ಮಾಡ್ತೀರಾ. ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಯಾರು ಕೂಡ ಯಾವ ಪಕ್ಕದ ದೇಶಗಳ ಬಗ್ಗೆ ವಿಶ್ವಾಸ ನಿಮ್ಗಿಲ್ಲ. ಎಲ್ಲರೂ ವೈರಿಗಳನ್ನ ಮಾಡ್ಕೊಂಡಿದ್ದೀವಿ. ಇದು ಮುಂದುವರಿತಾ ಇದೆ. ಇದು ಖಂಡನೀಯ. ಫಾರಿನ್ ರಿಲೇಶನ್ಶಿಪ್, ಟ್ರೇಡು ಎಲ್ಲ ಕೂಡ ಇವತ್ತು ಕೆಡ್ತಾ ಇದೆ. ಇಂಥ ಅನ್ಯಾಯ ಆಗ್ತಾ ಇದೆ. ಇದು ನಾವು ಹೋರಾಟವನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.